ನವಶಕ್ತಿ ಸೌಹಾರ್ದ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ 2005ನೇ ಇಸ್ವಿ 15ನೇ ತಾರೀಕು ಡಿಸೆಂಬರ್ ರಿಜಿಸ್ಟರ್ ಆಗಿದ್ದು. ಬಟ್ ಆದರೆ ಅದರ ಡಿಸ್ಕಷನ್ ಸ್ಟಾರ್ಟ್ ಆಗಿದ್ದು 2014ನೇ ಇಸ್ವಿಲಿ ಏಪ್ರಿಲಲ್ಲಿ. ಆ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಬರೀ ರೀಜನ್ ವೈಸ್ ಲೈಸೆನ್ಸ್ ಬೇಕಾ, ಇಲ್ಲ ಇಡೀ ಬೆಂಗಳೂರಿಗೆ ಲೈಸೆನ್ಸ್ ಬೇಕಾ, ಇಲ್ಲ ಕರ್ನಾಟಕಕ್ಕೆ ಲೈಸೆನ್ಸ್ ಬೇಕಾ, ಬೇಸ್ಡ್ ಆನ್ ದಟ್ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಅಪ್ಲಿಕೇಶನನ್ನು ಫಸ್ಟ್ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿದ್ರೆ ಮಾತ್ರ ಲೈಸೆನ್ಸನ್ನು ಇಶ್ಯೂ ಮಾಡ್ತಾ ಇದ್ರು. ಸೊ 14ನೇ ಇಸ್ವಿಲಿ ಡಿಸೈಡ್ ಆಯಿತು ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸ್ಟಾರ್ಟ್ ಮಾಡಬೇಕು ಅಂತ. ಸೊ 1000 ಮೆಂಬರ್ಸು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಲೈಸೆನ್ಸನ್ನು ತಗೊಳ್ಳಿಕ್ಕೆ. ಆರು ತಿಂಗಳು ಟೈಮ್ ಕೊಟ್ಟರು. 300 ಮೆಂಬರ್ ಆಯಿತು. ವಿ ಫೇಲ್ಡ್. ನೆಕ್ಸ್ಟು ಹೋಗಿ ಎಕ್ಸ್ಟೆನ್ಷನ್ ಲೆಟರ್ ಕೊಟ್ವಿ. ನೆಕ್ಸ್ಟ್ 6 ಮಂತ್ಸ್ಗೆ ಎಕ್ಸ್ಟೆನ್ಷನ್ ಕೊಟ್ಟರು. $700 ಮೆಂಬರ್ ಆಯಿತು. ನೆಕ್ಸ್ಟ್ ಹೋಗಿ ಎಕ್ಸ್ಟೆನ್ಷನ್ ಕೇಳಿದ್ವಿ. ಡಿಪಾರ್ಟ್ಮೆಂಟಲ್ಲಿ ಹೇಳಿದ್ರು, ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಬಿಟ್ಬಿಡಿ, ಇಲ್ಲ ಅಟ್ಲೀಸ್ಟು ರೀಜನ್ ವೈಸು ಬೆಂಗಳೂರಿಗೆ ಒಂದು ರೀಜನ್ಗೆ ತೊಗೊಂಬಿಡಿ, ಅದಕ್ಕೆ 200 ಮೆಂಬರ್ಸ್ ಇದ್ದರೆ ಸಾಕು, ಯಾಕೆ ಈ ಥರ ಬಂದು ಆಗಲಿಲ್ಲ ಅಂತ ಎಕ್ಸ್ಟೆನ್ಷನ್ ಲೆಟ್ರ್ ಕೊಡ್ತಾ ಇದ್ದೀರಾ ಅಂತ. 3ನೇ ಸಲ ಕೊಟ್ಟರು ಎಕ್ಸ್ಟೆನ್ಷನ್ ಲೆಟ್ರು. ಅಲ್ಲ, ಇದು ಕೆಲವ್ರಿಗೆ ಇಲ್ಲಿ ಕೂತಿರೋರಲ್ಲಿ ಕೆಲವ್ರಿಗೆ ತಿಳಿದಿರ್ಬೋದು, ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. 700 ಜನ ಆದಾಗ ನಾನು ಹೇಳಿದೆ, 1000 ರೂಪಾಯಿ ಏನು ದುಡ್ಡಿದೆಯೋ 700 ಜನ ಇಂದ ಕಲೆಕ್ಟ್ ಮಾಡಿದ್ದೀರಾ, ವಾಪಸ್ ಕೊಟ್ಬಿಡಿ ದುಡ್ಡನ್ನ ಅಂದೆ. ಸಾವಿರದ ಮೇಲೇನೆ ಮೆಂಬರ್ಶಿಪ್ ಅಪ್ಲಿಕೇಶನ್ ಕಲೆಕ್ಟ್ ಮಾಡಿದ್ರು. ಬಟ್ 700ಗೆ ಮಾತ್ರ ಅಮೌಂಟ್ ಕಲೆಕ್ಟ್ ಆಯಿತು. ಮಿಕ್ಕಿದ್ದಕ್ಕೆ ಅಮೌಂಟ್ ಕಲೆಕ್ಟ್ ಮಾಡಿಲ್ಲ. ಅದರಲ್ಲಿ ಸುಮಾರು ಜನ ಮಾಡಿದವರು ಇಲ್ಲೇ ಕೂತಿದ್ದಾರೆ. ಇಲ್ಲಿಂದ 25-30 ಕಿಲೋಮೀಟರು ಬನಶಂಕರಿ, ವೈಟ್ಫೀಲ್ಡು, ಮೈಸೂರು ರೋಡು, ಯಲಹಂಕ, 25-30 ಕಿಲೋಮೀಟರು ಟೂ ವೀಲರಲ್ಲಿ ಟ್ರಾವೆಲ್ ಮಾಡಿದಂಥ ವ್ಯಕ್ತಿ ಮ್ಯಾನೇಜ್ಮೆಂಟಲ್ಲಿ ಕೂತಿದ್ದಾರೆ. ಚೇರ್ಮನ್ ಆಫ್ ನವಶಕ್ತಿ ಚಿಟ್ಸ್ ವಿಜಯ ಮೇಡಮ್, ಈಚ್ ಆ್ಯಂಡ್ ಎವ್ರಿ ಸ್ಟಾಫ್ ಇವಾಗ ಶ್ರೀನಿವಾಸ್ ಅಂತ ಕಲೆಕ್ಷನಲ್ಲಿದ್ದಾರೆ. ಸುಮಾರು ಜನ, ಎವ್ರಿ ಸ್ಟಾಫ್ ಸ್ಟ್ರಗಲ್ ಟು ಗೆಟ್. ನಾವು ಚಿಟ್ ಫಂಡ್ಗೆ 1 ಲಕ್ಷ ಕಲೆಕ್ಟ್ ಮಾಡಿಬಿಡ್ತಾ ಇದ್ವಿ ಈಸಿಯಾಗಿ. ಆದರೆ ಮೆಂಬರ್ಶಿಪ್ ಇದಕ್ಕೆ 1000 ರೂಪಾಯಿ ಕಲೆಕ್ಟ್ ಮಾಡೋದಕ್ಕೆ ಆ 1 ಲಕ್ಷ ಅಥವಾ 1 ಕೋಟಿ ದುಡ್ಡು ಕಟ್ಟೋ ಜಾಗದಲ್ಲಿ ಒಂದೇ ಪ್ರಶ್ನೆ ಇತ್ತು, ಇತ್ತ 2 ಪ್ರಶ್ನೆ ಇರುತ್ತೆ. ಆದರೆ ಈ 1000 ರೂಪಾಯಿಗೆ 100 ಪ್ರಶ್ನೆ ಇತ್ತು ಆನ್ಸರ್ ಮಾಡಲಿಕ್ಕೆ. 100 ಕ್ವಶನ್ಸ್ ಆಸ್ಕ್ಡ್ ಫಾರ್ 1000 rupees ಶೇರ್. ಈ 5th ಇಯರ್ ಆ್ಯಕ್ಚುಲಿ 3rd ಜನರಲ್ ಬಾಡಿ ಮೀಟಿಂಗು. ಯಾಕೆ, ಏನು ಡಿಫ್ರೆನ್ಸು, ಏನಕ್ಕೋಸ್ಕರ 2 ವರ್ಷ? ಲೈಸೆನ್ಸ್ ಸಿಕ್ತು 15ನೇ ತಾರೀಕು ಡಿಸೆಂಬರ್ 2015. ಮೆಂಬರ್ಶಿಪ್ ಮಾತ್ರ ಆಯಿತು. ನೆಕ್ಸ್ಟು ಆಪ್ರೇಟ್ ಮಾಡೋದಕ್ಕೆ ಸ್ಟಾಫ್. ಫಸ್ಟ್ ಟೈಮು ಎಕ್ಸ್ ಬ್ಯಾಂಕಲ್ಲಿ ವರ್ಕ್ ಮಾಡಿದಂಥ ರಿಟೈರ್ ಆಗಿರೋವಂಥ ವ್ಯಕ್ತಿನ ತಗೊಂಡ್ವಿ. 3 ತಿಂಗಳಾದಮೇಲೆ ಗೊತ್ತಾಯಿತು ನಾನು ಫೇಲ್ ಆದೆ ಅಂತ. ನಾನು ಫೇಲ್ ಆಗೋದ್ರಲ್ಲಿ ಸ್ಪೆಷಲಿಸ್ಟು. ಇಲ್ಲಿ ಡಯಾಸಲ್ಲಿ ಇರೋರಿಗೆ ಗೊತ್ತು ಆಲ್ರೆಡಿ. ಫೇಲ್ ಆದೆ. 3 ತಿಂಗಳಾದಮೇಲೆ ಗೊತ್ತಾಯಿತು ದಟ್ ಪರ್ಸನ್ ಕೆನಾಟ್ ಈವನ್ ರನ್ ದಿ ಬ್ರಾಂಚ್ ಆಪರೇಷನ್ಸ್. ನೆಕ್ಸ್ಟ್ ಹುಡುಕು ಮತ್ತೆ. ದೆನ್ ಒನ್ ಡೇ ವಿ ಮೆಟ್ ಶ್ರೀಕಂಠೇಶ್ವರ್ ಸರ್
And when I discussed with him, he is very conservative. He will always commit less and do more. And his experience. ಮಧ್ಯದಲ್ಲಿ ಗ್ಯಾಪ್ ಆಗೋಯ್ತು. ಆ 700ಕ್ಕೆ ವಾಪಸ್ ಕೊಟ್ಬಿಡಿ ಅಂತ ಹೇಳಿದ್ನಲ್ಲ, ಈಗ ಪ್ರೆಸಿಡೆಂಟ್ ಏನಿದ್ದಾರೆ ಅವರೇ ಹೇಳಿದ್ರು, ಇಲ್ಲ ಇಲ್ಲ ವಾಪಸ್ ಕೊಡೋದು ಬೇಡ, ನಾನು ಮುಗಿಸ್ತೀನಿ ಅಂತ ತಗೊಂಡು 1000ನ ಮುಗಿಸಿದ್ರು. ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಇವತ್ತು ಈ 5th ಇಯರಲ್ಲಿ ಕಲರ್ಫುಲ್ಲಾಗಿ ಏನೇನು ಕೂತಿದ್ದೀವಿ, ಇಲ್ಲಿ ಕಲರ್ಫುಲ್ಲಾಗಿ ಏನೇನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಅದ್ರ ಹಿಂದೆ ಇರೋ ಜಾತಕನ ಮಾತಾಡಕ್ಕೆ ಮಾತ್ರ ನಾನು ಬಂದಿರೋದು. ಇದು ನವಶಕ್ತಿ ಬಗ್ಗೆ, ನವಶಕ್ತಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಬಗ್ಗೆ. ಎರಡನೇದು, ಪ್ರತಿಯೊಂದು ಸ್ಟಾಫ್ ಆಫ್ SGC ಶಕ್ತಿ ಗ್ರೂಪ್ ಆಫ್ ಕಂಪನಿ, ಯಾಕಂದರೆ ಮೆಂಬರ್ ಮಾಡಲಿಕ್ಕೆ ಫಸ್ಟು ನಮ್ಮ ಫ್ಯಾಮಿಲಿ ಮೆಂಬರು, ನಮ್ಮ ಎಂಪ್ಲಾಯೀಸು, ನಮ್ಮ ರಿಲೇಟಿವ್ಸು, ನಮ್ಮ ಫ್ರೆಂಡ್ಸು. ಸುಮಾರು ಜನ ಕೇಳಿದ್ರು, ಏನಪ್ಪ ಬರೀ ನಿಮ್ಮ ರಿಲೇಟಿವ್ಸ್ನೇ ಬೋರ್ಡಲ್ಲಿ ಇಟ್ಕೊಂಡಿದ್ಯಾ ಅಂತ. ನಾನು ಹೇಳಿದೆ, ಈ ಗಿಡ ಆಗಿದೆ ಅಲ್ಲ ಪ್ಲ್ಯಾಂಟು, ಏನೋ ಕವರ್ ಪೇಜಲ್ಲಿ ಹಾಕಿದಾರಲ್ಲ, ಇನ್ನೊಂದು 5 ವರ್ಷ ಕೊಡಿ, ಇನ್ನೊಂದು 5 ವರ್ಷ ಆದಮೇಲೆ ನಾವು ಯಾರೂ ಬೋರ್ಡಲ್ಲಿ ಇರಲ್ಲ. ವಿ ವಾಂಟ್ ದಿ ಆಲ್ ಶೇರ್ ಹೋಲ್ಡರ್ಸ್ ಟು ಕಮ್ ಟೇಕ್ ರೆಸ್ಪಾನ್ಸಿಬಿಲಿಟಿ, ವಿ ಆರ್ ಓಪನ್. ಬಟ್ ಆದರೆ ಅದನ್ನು ಕೊಡೋದಕ್ಕಿಂತ ಮುಂಚೆ ಮರ ಮಾಡಿಬಿಟ್ಟು ಕೊಡೋಣ ಅಂತ. ಈ ಗಿಡ ಅಷ್ಟೇ ಇದು. ಈಗೇನು 14 ಕೋಟಿ ಅಲ್ವಾ ಸರ್? 14 ಕೋಟಿ ಡೆಪಾಸಿಟ್ಸ್ ಏನಿದೆ, ಅಥವಾ 16 ಕೋಟಿ ಏನು ಡೆಪಾಸಿಟ್ಸ್ ಇದೆ, 100 ಕೋಟಿ ಡೆಪಾಸಿಟ್ ಟಚ್ ಮಾಡಿಬಿಟ್ಟು ನಿಮ್ಮ ಕೈಯಲ್ಲಿ ಕೊಟ್ಬಿಡ್ತೀನಿ. ನನ್ನ ಫಿಗರ್ ಅದು, ಮ್ಯಾಜಿಕ್ ಫಿಗರ್, 100 crores ಸೌಹಾರ್ದ. ಮತ್ತು 4 ಬ್ರಾಂಚ್, ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಬ್ಯಾಂಗ್ಳೂರು. ಮತ್ತು 4 ಕಡೆ ನಮ್ಮ ಎಲ್ಲ ಫೈನಾನ್ಷಿಯಲ್ ಸರ್ವೀಸಸ್ಸು, ಚಿಟ್ ಫಂಡು, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಇನ್ಶೂರೆನ್ಸು, ಇನ್ವೆಸ್ಟ್ಮೆಂಟ್ ಸರ್ವೀಸಸ್ ಅಷ್ಟು ಇರುತ್ತೆ ಒಂದೇ ಕಡೆ. ಒನ್ ಸ್ಟಾಪ್ ಫೈನಾನ್ಷಿಯಲ್ ಸೊಲ್ಯೂಷನ್ ಸೆಂಟರ್ ಆಗಿ ಮಾಡಬೇಕು ಅನ್ನೋದೇ ದೃಷ್ಟಿ. ಅದರಲ್ಲಿ ಒಂದೊಂದೇ ಬ್ರಿಕ್ ಇವಾಗ ಕಟ್ತಾ ಇದ್ದೀವಿ. ಈ ಜರ್ನಿ ಸ್ಟಾರ್ಟ್ ಆಗಿದ್ದು, ಕೆನ್ ಐ ಹ್ಯಾವ್ ದ ಸ್ಲೈಡ್? ಸ್ಲೈಡ್ 3 ನನ್ನ ಹತ್ರ ಕೊಟ್ಬಿಡ್ತೀರಾ? ಹುಷಾರಪ್ಪ. ಪಬ್ಲಿಕ್ ಆಗಿ ಅಷ್ಟೇ ಹೊಗಳಿಸ್ಕೊಂತೀನಿ, ಬಟ್ ಪರ್ಸ್ನಲ್ ಆಗಿ ಕಂಪನಿ ಬೋರ್ಡ್ ರೂಮ್ ಒಳಗೆ ಕುತ್ಕೊಂಡ್ರೆ ಅರ್ಧ ಬಿಸಾಕ್ಬಿಡ್ತಾರೆ. ರೀಸನ್ ಯಾಕೆ ಅಂದರೆ, 97ನಲ್ಲಿ STD PCO, ಜೆರಾಕ್ಸ್ ಮಿಷಿನ್ನು, ಟೈಪಿಂಗು, ಅವತ್ತು ಈ ಸ್ಟ್ಯಾಂಪ್ ಪೇಪರ್ ಮಾಡ್ತಾ ಇದ್ದೆ ಸರ್ ನಾನು, ಶ್ರೀಕಂಠೇಶ್ವರ್ ಸರ್. ಅವತ್ತು ಈ ಸ್ಟ್ಯಾಂಪ್ ಪೇಪರು 97ನಲ್ಲಿ ಮಾಡ್ತಾ ಇದ್ದೆ. ಉತ್ತರಳ್ಳಿ ಸರ್ಕಲಲ್ಲಿ ಅಂಗಡಿ. ಸೊ there is one small correction. The first employee of SGC, Ramkrishna, it's not 2000, it is 1997. And exactly left 2017, 20 years later, just because of a ego clash with another staff inside the organization. And I wanted to introduce all the people of our organization, even if nammore idare illa bereyavar idare, but idru ಒಂದು ಪಬ್ಲಿಕ್ ಸಭೆಯಲ್ಲಿ ಗೊತ್ತಾಗಬೇಕು ಪ್ರೊಫೈಲು ಅಂತ, ಯಾರು ಟೀಮ್ ಲೀಡರ್ಸ್, ಮ್ಯಾನೇಜರ್ಸ್. ಇಲ್ಲಿ ಇವಾಗ ಯಾರೇ ಸ್ಟೇಜ್ ಮೇಲೆ ಕೂತಿದ್ದೀವಿ, ಅಥವಾ ಇವಾಗ ನಾನೇನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, 10,000 ಸಲ ಫೇಲ್ ಆಗಿದ್ದೀನಿ. 24ನೇ ವರ್ಷ, ನೆಕ್ಸ್ಟು 2022 ಸಿಲ್ವರ್ ಜುಬ್ಲಿ, 25 years.
ನೆಕ್ಸ್ಟ್ ಸಿಲ್ವರ್ ಜೂಬ್ಲಿ 2022 ಆಗ ನಮ್ಮ ಜನರಲ್ ಬಾಡಿ ಮೀಟಿಂಗು, ಮತ್ತು ಇವಾಗ ಪಬ್ಲಿಕ್ ಲಿಮಿಟೆಡ್ ಕಂಪನಿನ ಜನವರಿ 30th 2021 ಲಾಂಚ್ ಮಾಡ್ತಾ ಇದ್ದೀವಿ. ಹೇಗೆ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್, ಅದೇ ರೀತಿಯಲ್ಲಿ ಇಟ್ಸ್ ಅ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಸೊ ಲಾಸ್ಟ್ 2019ರಲ್ಲಿ ರಿಜಿಸ್ಟರ್ ಮಾಡಿದ್ವಿ, ಲಾಂಚ್ ಮಾಡೋಕ್ಕಾಗಿಲ್ಲ, ಅಲ್ಲೂ ಫೇಲ್ ಆದೆ. ಸ್ಪೆಷಲಿಸ್ಟ್ ನಾನು. ಸೊ 2019ನೇ ಇಸ್ವಿಯಲ್ಲಿ ರಿಜಿಸ್ಟರ್ ಆಗಿದ್ದನ್ನು ಇವಾಗ 2021 2 ವರ್ಷ ಆಯಿತು ರಿಜಿಸ್ಟರ್ ಮಾಡಿದ್ಮೇಲೆ ಅದನ್ನು ಆಪ್ರೇಟ್ ಮಾಡೋಕ್ಕೆ. ಯಾಕೆ ಅಂದರೆ ಕ್ವಾಲಿಟಿ ಪೀಪಲ್ ಈಸ್ ವೆರಿ 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 ಫ್ಯೂ ಅವೈಲಬಲ್ ಇನ್ ದಿ ವರ್ಲ್ಡ್. ವೇರ್ ಕ್ವಾಲಿಟಿ ಪೀಪಲ್ ಅಂತ ನಾನು ಏನು ಕರಿತೀನಿ ಅಂದರೆ, ಕೆಲಸ ಮಾಡ್ತೀವಿ, ಸಂಬಳ ಬರುತ್ತೆ, ದಟ್ ಈಸ್ ಡಿಫ್ರೆಂಟ್. ನನಗೂ ಸಂಬಳ ಬರುತ್ತೆ, ಬಟ್ ನಾನು ಮಾಡೋ ಕೆಲಸ ಅದರಿಂದ ಬೇರೆಯವರಿಗೆ, ಇವಾಗ ಒಂದು ಟೈಲರ್ ನಮ್ಗೇನಾದರೂ ಒಂದು ಬಟ್ಟೆ 1 ಇಂಚ್ ಕೆಳಗಡೆ ಇಲ್ಲಿ ಹೊಲ್ಸ್ಕೊಟ್ಬಿಟ್ರೆ, ನಾವು ಬಟ್ಟೆನ ತೊಗೊಂಡಾಗ ಅವ್ರ ಮುಖದಲ್ಲಿ ಬಿಸಾಕ್ಬಿಟ್ಟು 200 ರೂಪಾಯಿ ತಗೊಳಕ್ಕೆ ಯೋಗ್ಯತೆ ಇದೆ, ಕರೆಕ್ಟಾಗಿ ಹೊಲಿಯೋಕ್ಕಾಗಲ್ವಾ ಅಂತ ವಾಪಸ್ ಬಿಸಾಕ್ತೀವಿ. ಬಟ್ಟೆ ಒಂದು ಶೂ ಸೈಜು ಸರಿ ಇಲ್ಲ ಅಂತ ಹೇಳಿದ್ರೆ ದುಡ್ಡು ತಗೊಳ್ತೀಯಾ? ಸೋಲ್ ಕಿತ್ತೋಗಿದ್ರೆ ತಗೊಳ್ತೀವ ನಾವು? ದುಡ್ಡು ಕೊಟ್ಟು 1000 ರೂಪಾಯಿ ತಗೊಳ್ಳಲ್ಲ. ಆದರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವೋ ಬೇರೆಯವರಿಂದ, ಅದೇ ರೀತಿ ನಾವು ಬೇರೆಯವರಿಗೆ ಹೆಂಗೆ ಡೆಲಿವರಿ ಮಾಡಬೇಕು ನಾವು ಮಾಡ್ತಾ ಇರೋ ಕೆಲಸದಲ್ಲಿ, ಅದಕ್ಕೆ ಬೇಕಾದ ಚಿಂತನೆ, ಯೋಜನೆ ಬಂದ್ಬಿಟ್ರೆ ನೀವು ಚೆನ್ನಾಗಿರ್ತೀರಾ, ಸಂಸ್ಥೆ ಚೆನ್ನಾಗಿರುತ್ತೆ. ನಾಳೆ ದಿನ ನಾವೆಲ್ಲ ಇಲ್ಲಿ ಬಿಟ್ಟು ಹೋಗ್ತೀವಿ, ಯಾವುದನ್ನು ಎತ್ಕೊಂಡು ಹೋಗೋದಿಲ್ಲ ನಾವು. ಬಟ್ ಆದರೆ ಸಂಸ್ಥೆ ಬಿಟ್ಟು ಹೋದಾಗ ಅದು 1,000 ಜನಕ್ಕೋ 10,000 ಜನಕ್ಕೋ 1,00,000 ಜನಕ್ಕೋ 10,00,000 ಜನಕ್ಕೋ ಊಟ ಹಾಕುತ್ತೆ. ಇವತ್ತು ಸುಮಾರು ಕಂಪನಿ ಸ್ಥಾಪನೆ ಮಾಡಿದವರೆಲ್ಲ ಇಲ್ಲ, ಸತ್ತೋದ್ರು. ಬಟ್ ಸಂಸ್ಥೆ ಇದೆ 200 ವರ್ಷಗಳಿಂದ. ಸುಮಾರು ಸಾವಿರಾನುಗಟ್ಟಲೆ ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕುಟುಂಬ ನಡೆಸ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದೇ ಒಳ್ಳೆಯದು ಜೀವನದಲ್ಲಿ ನಡೀತಾ ಇದೆ, ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಬಂದು 1000 ಸೋಲು, ಅವಮಾನ, ಅಸಹ್ಯ ಎಲ್ಲ ದಾಟಿ ಬರ್ತಾ ಇರೋದು. ನಮಗೆ ಬರೀ ಕಲರ್ಫುಲ್ ಆಗಿರೋ ಲೈಫ್ ಒಂದು ಮಾತ್ರ ಗೊತ್ತು, ಅದ್ರ ಹಿಂದೆ ಇರೋ ಬ್ಯಾಕ್ಗ್ರೌಂಡು ಈಗಲೂ ಹೇಳ್ತಾ ಇದ್ದೀವಿ. ಈಗೇನು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಲಾಂಚ್ ಮಾಡ್ತಾ ಇದ್ದೀವಿ, ಬೆಂಗಳೂರು 560021 ಪಿನ್ ಕೋಡಲ್ಲಿ ಬ್ಯಾಂಕ್ ಲೋನ್ ಸಹ ಸಿಗಲ್ಲ, ಬ್ಲ್ಯಾಕ್ ಲಿಸ್ಟೆಡ್ ಏರಿಯಾ. ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ರೆ ಕೊಡಲ್ಲ. ಇವತ್ತಿಗೂ ಸುಮಾರು ಬ್ಯಾಂಕಲ್ಲಿ ಇವತ್ತು ಹೈಯೆಸ್ಟ್ ದೊಡ್ಡ ಇಂಡಸ್ಟ್ರಿ ನಮ್ಮ ಸರೌಂಡಿಂಗಲ್ಲಿ ಇದ್ದಿದ್ದು ಅಂದರೆ ಸನ್ರೈಸ್ ಇಂಡಸ್ಟ್ರೀಸ್. 6,000 ಜನ ಎಂಪ್ಲಾಯೀಸ್ ಇದ್ರು. ಸ್ಟಿಲ್ ಎ ಪ್ರೊಪ್ರೈಟರ್ಶಿಪ್ ಕಂಪನಿ. ನಾವು ಅದೇ ಬೆಂಗಳೂರು 560021 ಪಿನ್ ಕೋಡು ನಾನು ಚೇಂಜ್ ಮಾಡಿಲ್ಲ. ಆಫೀಸು ಇವಾಗಿರೋ ಕರೆಂಟ್ ಆಫೀಸ್ ಅಡ್ರೆಸ್ಸಲ್ಲಿ ರಿಜಿಸ್ಟರ್ ಆಗಿದೆ. ಇಷ್ಟು ದಿನ ಪ್ರತಿಯೊಂದು ಸಂಸ್ಥೆನೂ ಸಪ್ರೇಟಾಗಿ ಕೆಲಸ ಮಾಡ್ತಾ ಇತ್ತು. ಶಕ್ತಿ ಪ್ರಿಂಟಕ್ಕು, ನವಶಕ್ತಿ ಚಿಟ್ಸು, ನವಶಕ್ತಿ ಸೌಹಾರ್ದ, ಶಕ್ತಿ ಟ್ರೇಡಿಂಗು, ಇನ್ಶೂರೆನ್ಸು ಎಲ್ಲ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಇತ್ತು. ಈಗೇನು ಮಾಡಿದ್ವಿ, ಈಗ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ತರ್ತಾ ಇದ್ದೀವಿ. ಈ ಎಲ್ಲ ಸಂಸ್ಥೆಗಳಿಗೂ ತಲೆ ಸಂಸ್ಥೆ ಶಕ್ತಿ ಬಿಸ್ನೆಸ್ ವೆಂಚರ್ಸ್ ಇಂಡಿಯಾ ಲಿಮಿಟೆಡ್. ಸೊ ಇದನ್ನು ಜನವರಿ 30ಕ್ಕೆ ಲಾಂಚ್ ಮಾಡ್ತಾ ಇದ್ದೀವಿ. ಈಗ ಹೆಂಗೆ 1000 ರೂಪಾಯಿ ಕೊಟ್ಟು ಶೇರ್ ಹೋಲ್ಡರ್ಸ್ ಬಂದಿದ್ದಾರೆ,
ಪ್ರತಿ ವರ್ಷ ಹೆಂಗೆ ಆ್ಯನ್ಯುಯಲ್ ಜನರಲ್ ಬಾಡಿ ಮೀಟಿಂಗ್ ನಡೆಯುತ್ತೆ, ಇವಾಗ 1000 ಜನ ಮೆಂಬರ್ಸ್ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ 100 ಸೀಟು 125 150 ಸೀಟ್ ಹಾಕಿರೋದು. 1000 ಜನದಲ್ಲಿ 10% ಮಾತ್ರ ಆ್ಯನ್ಯುಯಲ್ ಜನರಲ್ ಬಾಡಿ ಮೀಟಿಂಗ್ ಬರ್ತಾರೆ ಜನರಲಿ ಇನ್ ಎನಿ ಅಸೋಸಿಯೇಷನ್. ಬಟ್ ಇವಾಗ ಏನು ಪಬ್ಲಿಕ್ ಲಿಮಿಟೆಡ್ ಕಂಪನಿ ನಾವು ಮಾಡ್ತಾ ಇದ್ದೀವಿ, ನನ್ಗೆ ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ ನನಗೆ, ಮಾತಾಡ್ಬೇಡ ಕಣೋ, ಹೇಳ್ಬೇಡ ಕಣೋ ಯಾರಿಗೂ, ಸೈಲೆಂಟಾಗಿ ಮಾಡಿಬಿಟ್ಟು ಆಮೇಲೆ ಹೇಳೋ. ಅದೇನೋ ನನಗೆ ಗೊತ್ತಿಲ್ಲ, ಹುಚ್ಚು. ಹೇಳೋದು, ಅವಮಾನ ಮಾಡಿಸ್ಕೊಳ್ಳೋದು, ಫೇಲ್ ಆಗೋದು, ಮತ್ತೆ ತಿರ್ಗಾ ವಾಪಸ್ ಎದ್ದು ಬರೋದು, ಇದು ಅಭ್ಯಾಸ ಆಗೋಗಿದೆ. ಸೊ ಇವತ್ತಿಗೆ ನೆಕ್ಸ್ಟ್ ಇಯರ್ ಆ್ಯನ್ಯುಯಲ್ ಜನರಲ್ ಬಾಡಿ ಮೀಟಿಂಗ್ ಆಫ್ ಆಲ್ ಶಕ್ತಿ ಗ್ರೂಪ್ ಆಫ್ ಕಂಪನಿ ಅಂಡರ್ ದಿ ಶಕ್ತಿ ಬಿಸ್ನೆಸ್ ವೆಂಚರ್ಸ್ ಇಂಡಿಯಾ ಪಬ್ಲಿಕ್ ಲಿಮಿಟೆಡ್, ಅದು ಪಬ್ಲಿಕ್ ಲಿಮಿಟೆಡ್ ಆಗಿರೋದ್ರಿಂದ ಆ್ಯನ್ಯುಯಲ್ ಜನರಲ್ ಬಾಡಿ ಮೀಟಿಂಗ್ ನಡೆಯುತ್ತೆ. ಫಸ್ಟ್ ಆ್ಯನ್ಯುಯಲ್ ಜನರಲ್ ಬಾಡಿ ಮೀಟಿಂಗು ಪಬ್ಲಿಕ್ ಲಿಮಿಟೆಡ್ ಕಂಪನಿದು ಎಲ್ಲ ಸಬ್ಸಿಡರಿ ಕಂಪನೀಸ್ದು ಅಕೌಂಟ್ಸು ಒಟ್ಟಿಗೆ ಕನ್ಸಾಲಿಡೇಟ್ ಆಗುತ್ತೆ. ಈಗ ಕರೆಂಟ್ಲಿ ನಾವು 1 ಬಿಲಿಯನ್ ರೆವೆನ್ಯೂ ಕಂಪನಿ, ಎಲ್ಲ ಸಂಸ್ಥೆಯಿಂದ ಸೇರಿ. ಸೊ ಈ ಸ್ಟ್ರಕ್ಚರು ಒಂದೇ ಆಗಿದ ಮೇಲೆ ನೆಕ್ಸ್ಟ್ ಆ್ಯನ್ಯುಯಲ್ ಜನರಲ್ ಬಾಡಿ ಮೀಟಿಂಗು ಇಡೀ, ಇವಾಗ ಇದು ಕೋಆಪರೇಟಿವ್ಸ್ ಲಿಮಿಟೆಡ್ ಆಗಿರೋದ್ರಿಂದ ಇದಕ್ಕೆ ನಾವು ಶೇರ್ ಮೆಂಬರ್ಸ್ ನಾವೇನು ಜಾಸ್ತಿ ನೋಡ್ತಾ ಇಲ್ಲ. ನಮಗೆ ಕ್ಯಾಪಿಟಲ್ ಬೇಡ, ಯಾಕಂದರೆ ಡಿವಿಡೆಂಟು ಇನ್ನೂ ಕಡಿಮೆ ಆಗುತ್ತೆ. ಶೇರ್ ಮೆಂಬರ್ಸ್ ಜಾಸ್ತಿ ಆಗ್ತಾ, ಶೇರ್ ಕ್ಯಾಪಿಟಲ್ ಜಾಸ್ತಿ ಆಗ್ತಾ ಇದ್ದರೆ ರಿಡಕ್ಷನ್ ಆಗುತ್ತೆ ನಿಮ್ಮ ಡಿವಿಡೆಂಟು. ಸೊ ಶೇರ್ ಮೆಂಬರ್ಸ್ ಎಷ್ಟಿದಾರೋ ಅಷ್ಟೇ ಇದ್ದು, ಡೆಪಾಸಿಟ್ಸು ಅಡ್ವಾನ್ಸು ಬಿಸ್ನೆಸ್ ಆಪರೇಷನ್ಸ್ ಜಾಸ್ತಿ ಆಗ್ತಾ ಇದ್ದರೆ ಪ್ರಾಫಿಟ್ಟು ಇರೋ ಶೇರ್ ಹೋಲ್ಡರ್ಸ್ಗೆ ಡಿವೈಡ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ಬಟ್ ಆದರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ನಾವೇನು ಇವಾಗ ಲಾಂಚ್ ಮಾಡ್ತಾ ಇದ್ದೀವಿ, ಕಂಟಿನ್ಯೂ ಮಾಡ್ಬೋದಾ? ಥ್ಯಾಂಕ್ ಯು. ಸೊ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ we are targeting around 10,000 shareholders, 10,000 shareholders, and next year 10,000 ಅಂದರೆ ಮಿನಿಮಮ್ 10% ಅಂದರೂ 1000 ರಿಂದ 1500 ಮೆಂಬರ್ಸ್ ಬರ್ತಾರೆ. ಸೊ ಲಾಸ್ಟ್ ಟೈಮು 2009ರಲ್ಲಿ ನನ್ನ ಮದುವೆ ರಿಸೆಪ್ಷನ್ ನಡೆಯಿತು ಬೆಲ್ ಹೋಟ್ಲಲ್ಲಿ. ಅರೌಂಡ್ 1500 to 2000 ಮೆಂಬರ್ಸ್ ಸೀಟಿಂಗ್ ಕೆಪಾಸಿಟಿ. ಸೊ ನೆಕ್ಸ್ಟ್ ಆ್ಯನ್ಯುಯಲ್ ಜನರಲ್ ಬಾಡಿ ಮೀಟಿಂಗು 1500 ಮೆಂಬರ್ಸ್ ಮಿನಿಮಮ್ ಇರ್ತಾರೆ, 10,000 ಮೆಂಬರ್ಸ್ ಶೇರ್ ಹೋಲ್ಡರ್ಸ್ ಇರ್ತಾರೆ. ಇದು ಗೋಲ್ 1 ಇಯರ್ದು. ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಗೊತ್ತಿಲ್ಲ. ಸೊ 97ಇಂದ ಜರ್ನಿ ಏನು ಇಲ್ಲಿ ತನಕ ಬಂದಿದೆ. ಕತೆ ಓದ್ತೀವಿ ನಾವು, ಪುಸ್ತಕದಲ್ಲಿ ಕತೆ ಓದ್ತೀವಿ, ಅಥವಾ ಏನಾದರೂ ವಿಡಿಯೋ ಫಿಲಿಮಲ್ಲಿ ಚೆನ್ನಾಗಿ ಕೇಳ್ತೀವಿ. ಫೇಲ್ಯೂರ್ ಸ್ಟೋರಿ, ಹೀರೋ ಲಾಸ್ಟಲ್ಲೇ ಹೀರೋ, ಅದು 3 ಅವರ್ ಸೀನು, 3 ಅವರ್ ಫಿಲಿಮು. ಇದು ಜೀವನ 30 ವರ್ಷ. ಸೊ 3 ಅವರಲ್ಲಿ ಹೀರೋ ಯಾವಾಗ ಡಿಕ್ಲೇರ್ ಆಗ್ತಾನೆ? 2 hours 30 minutes ಒಂದು ಮೂವಿ ಇದೆ ಅಂದರೆ 2 hour 20th minute ಹೀರೋ ಡಿಕ್ಲೇರ್ ಆಗ್ತಾನೆ. ಅವ್ನು ಫುಲ್ ಎಲ್ಲ ಪ್ರಾಬ್ಲಮ್ಮು ಅಬ್ಸ್ಟಕಲ್ಲು ಎಲ್ಲ ದಾಟಿ ಓವರ್ಕಮ್ ಮಾಡಿ ಆ 2 hour 20 ನಿಮಿಷಕ್ಕೆ ಕ್ಲೈಮ್ಯಾಕ್ಸ್ ಸೀನ್ ಬರುತ್ತಲ್ಲ, ಆವಾಗ ಗೊತ್ತಾಗುತ್ತೆ. ಅಲ್ಲಿ ತನಕ ಎಲ್ಲ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇರ್ತೀವಿ. ಬಟ್ ಲೈಫಲ್ಲಿ ಹಂಗೆ ನೋಡೋದಿಲ್ಲ ನಾವು. ಫೇಲ್ ಆದರೆ 10 ಅಡಿ ಡಿಸ್ಟೆನ್ಸಲ್ಲಿ ಇರ್ತೀವಿ. ಯಾರು ಫೇಲ್ ಆಗಿರ್ತಾರೋ ಅವನ ಜೊತೆ ಸವಾಸನೂ ಮಾಡಲ್ಲ, ಅವನ ಹತ್ರ ಮಾತಾಡೋದು ಇಲ್ಲ, ಅವಮಾನ ಮಾಡ್ತೀವಿ, ಅಸಹ್ಯ ಮಾಡ್ತೀವಿ, ಕ್ರಿಟಿಸೈಸ್ ಮಾಡ್ತೀವಿ. ಈಗ ತಾನೇ ಒಬ್ರಿಗೆ ಹೇಳಿದೆ, ನನಗೆ ಸ್ಲೈಡೇ ಬೇಡಮ್ಮ ಅಂದೆ. ನನಗೆ ಯಾವ ಪೇಪರು ಬೇಡ, ಮನಸ್ಸಿನಿಂದ ಮಾತಾಡ್ತಾ ಇದ್ದೀನಿ. ಸೊ ಈಗಲೂ ಇಷ್ಟು ಜನ ಏನು ಕೂತಿದ್ದೀರಾ ಶೇರ್ ಹೋಲ್ಡರ್ಸ್, ಸ್ಟಾಫ್, ಕೇಳ್ಕೊಳ್ಳೋದು ಒಂದೇ ಒಂದು, ಈಗ ನಾವೇನು ಮಾಡ್ತಾ ಇದ್ದೀವೋ ಅದನ್ನೇ ನಾಳೆನೂ ಮಾಡಿದ್ರೆ ಇವತ್ತು ಹೆಂಗಿದ್ದೀವೋ
ನಾಳೆನೂ ಹಂಗೆ ಇರ್ತೀವಿ. ಇವತ್ತು ಹೆಂಗಿದೀವೋ ನಾಳೆ ಹಂಗಿರಬಾರ್ದು ಅಂದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವೋ ಅದನ್ನು ನಾಳೆ ಮಾಡಬಾರ್ದು. ಇವತ್ತು ನಾವು ಮಾಡ್ತಾ ಇರೋದಕ್ಕಿಂತ ನಾಳೆ ಏನಾದರೂ ಬೆಟ್ರಾಗಿದ್ದರೆ ನಾಳೆ ನಮ್ಮ ಲೈಫ್ ರಿಸಲ್ಟು ಬೆಟ್ರಾಗಿರ್ಲಿಕ್ಕೆ ಸಾಧ್ಯ. ಪ್ರತಿದಿನ ಇದನ್ನೇನಾದರೂ ಪಾಲಿಸಿದ್ರೆ ರಿಸಲ್ಟು ನಿಮಗೆ ಇಮಿಡಿಯೇಟಾಗಿ ಸಿಗಲ್ಲ. ಬರೆದು ಕೊಡ್ತಾ ಇದ್ದೀನಿ ಈಗಲೇ. 1 ಮಂತ್ ಆದಮೇಲೆ ಸಿಗ್ಬೋದು, 1 ಇಯರ್ ಆದಮೇಲೆ ಸಿಗ್ಬೋದು, 10 ಇಯರ್ಸ್ ಆದಮೇಲೆ ಸಿಗ್ಬೋದು, ಇಲ್ಲ 20 ಇಯರ್ಸ್ ಆದಮೇಲೆ ಸಿಗ್ಬೋದು. ಬಟ್ ಪ್ರಯತ್ನ, ಪ್ರತಿದಿನ, ನಿಷ್ಠೆ ಇದೇನಾದರೂ ನಮ್ಮ SGC ಸ್ಟಾಫು ಶೇರ್ ಹೋಲ್ಡರ್ಸಿಂದ ಕಾಂಟ್ರಿಬ್ಯೂಷನ್ ಆಯಿತು ಅಂದರೆ ನಿಮ್ಮ ಪ್ರತಿಯೊಬ್ಬರ ಹತ್ರ ಏನಿಲ್ಲ ಅಂದರೆ ಇವಾಗ ನಿಮ್ಮ ಮದುವೆ ಕಾರ್ಡ್ ಹಂಚಬೇಕು ಅಂದರೆ 1,000 ಇನ್ವಿಟೇಷನ್ ಕಾರ್ಡ್ ಹೊಡಿತೀರಾ ಪ್ರತಿಯೊಬ್ಬರು. ಆದರೆ ಆ 1,000 ಇನ್ವಿಟೇಷನ್ ಕಾರ್ಡ್ ಹೊಡಿತೀರಲ್ಲ, ಯಾಕೆ ಆ 1,000 ಇನ್ವಿಟೇಷನ್ ಕಾರ್ಡು ಕಂಪನಿದೆ ಬ್ರೋಷರ್ ಹೋಗಿಲ್ಲ ಆ 1,000 ಜನಕ್ಕೆ? ಹೋಗಿಲ್ಲ. ವಿ ಡೋಂಟ್ ಫೀಲ್ ಲೈಕ್. ಅಟ್ಲೀಸ್ಟ್ 100 ಜನ ಇರ್ತಾರೆ ರಿಲೇಟಿವ್ಸ್, ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ. 10x ಪ್ರತಿಯೊಬ್ರು 10 ಜನನ್ನ ನಾವು ಮಾಡಿದ್ರು 1,000 ಜನ 10 ಜನ ಮಾಡಿದ್ರೆ ಎಷ್ಟಾಯ್ತು? ಆಲ್ರೆಡಿ 1,000 ಜನ ಇದ್ದಾರೆ. 10 ಜನ ಮಾಡಿದ್ರೆ ಎಷ್ಟಾಯ್ತು? 10,000 ಮುಗೀತು. ಬಟ್ ಪ್ರತಿಯೊಬ್ರು ಬರೀ 10 ಮಾಡಬೇಕಾಗಿರೋದು ತಿಂಗಳಿಗೆ ಒಬ್ಬನ್ ಮಾಡಿದ್ರೆ ಸಾಕು. ಮಂತ್ಲಿ 1 ಪರ್ಸನ್, 1000 ಪೀಪಲ್, 1000 ಶೇರ್ ಹೋಲ್ಡರ್ಸ್, ಅದೇ ಥರ ಸ್ಟಾಫ್, ಕಸ್ಟಮರ್ಸ್. ಡೋಂಟ್ ಟ್ರೈ ಟು ಲೆಟ್ ಅಸ್ ನಾಟ್ ಲೀಡ್ ಎ ಲೈಫ್ ವಾಟ್ ವಿ ಆರ್ ಲೀಡಿಂಗ್ ಟುಡೇ. ನಾವು ಬರೋದಕ್ಕಿಂತ ಮುಂಚೆ ಈ ಪ್ರಪಂಚ ಹಿಂಗಿರಲಿಲ್ಲ. ನಮ್ಮ ತಾತ, ನಾನು ಕೇಳ್ಪಟ್ಟೆ, ಅಗ್ರಿಕಲ್ಚರ್ ಮಾಡ್ತಾಯಿದ್ರು, ಸುಮಾರು ಬಿಸ್ನೆಸ್ ಮಾಡಿ ಫೇಲ್ ಆದರು. ಆಮೇಲೆ ಒಂದು ಮಿಲ್ಲಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ರು. ನಮ್ಮ ತಂದೆ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸಲ್ಲಿ ವರ್ಕ್ ಮಾಡಿದ್ರು ಒಂದು 30 ವರ್ಷ 35 ವರ್ಷ. ಅದಕ್ಕಿಂತ ಮುಂಚೆ ಏನೇನು ಕೆಲಸ ಇದೆಯೋ ಎಲ್ಲ ಕೆಲಸ ಮಾಡಿದ್ದಾರೆ. ನಾನು ಹೇಳಿದ್ರೆ ಅದು ಅವರು ಒಪ್ಕೊಳ್ತಾರೋ ಇಲ್ವೋ ಅದಕ್ಕೆ ನಾನು ಹೇಳ್ತಾ ಇಲ್ಲ, ನನಗೆ ಗೊತ್ತು. ಸೊ ಇವಾಗ ನಾನು ಮಾಡಬೇಕಾದ್ರೆ ನಾನು ITI ಇಂಡಸ್ಟ್ರೀಸಲ್ಲಿ 10,000 ಜನ ಕೆಲಸ ಮಾಡ್ತಾಯಿದ್ರು. ಒಂದು ಸಲ ನಿಂತ್ಕೊಂಡು ನೋಡಿದ್ರೆ ಬಸ್ಸು ಲೈನಾಗಿ ಟ್ರೈನ್ ಥರ ಹೋಗುತ್ತೆ, ಟಿಂಗ್ 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 ಟಿಂಗ್, ಬ್ಲೂ ಕಲರ್. ಒಂದು ವಾಲಿಬಾಲ್ ಮ್ಯಾಚು ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಎಲ್ಲಾದರೂ ನಡೀತಾ ಇದೆ ಅಂತ ನೋಡಿದ್ರೆ ಜರ್ಕಿನ್ ಇರುತ್ತೆ. ITI MEGನೇ ಯಾವಾಗಲೂ ಫೈಟು ವಾಲಿಬಾಲಲ್ಲಿ, ಬ್ರ್ಯಾಂಡಿಂಗ್, ಸ್ಪೋರ್ಟ್ಸಲ್ಲಿ, ಬಸ್ಸು, ಟ್ರಾನ್ಸ್ಪೋರ್ಟೇಷನಲ್ಲಿ. ಸೊ ನನಗೆ ಯೋಚನೆ ಏನಪ್ಪ ಅಂದರೆ, ನಾವು ಯಾವಾಗ ITI ಅಲ್ಲ, ವಾಲ್ಮಾರ್ಟ್ ಇಂಟರ್ನ್ಯಾಷನಲಿ ನಂಬರ್ 1 ಆರ್ಗನೈಸೇಷನ್ ವಿತ್ 22,000 ಎಂಪ್ಲಾಯೀಸ್, 22 ಲಕ್ಷ ಎಂಪ್ಲಾಯೀಸ್ ಇರುವಂಥ ಸಂಸ್ಥೆ ವಾಲ್ಮಾರ್ಟ್. ಸೊ ಅಂಥ ಗ್ಲೋಬಲಿ ಇಡೀ ಪ್ರಪಂಚಾದ್ಯಂತ ಒಂದು ವರ್ಲ್ಡ್ ಕ್ಲಾಸ್ ಆರ್ಗನೈಸೇಷನನ್ನು ಬಿಲ್ಡ್ ಮಾಡಬೇಕು ಅನ್ನೋದು ಒಂದೇ ನನ್ನ ಏಮು, ಡ್ರೀಮು, ಗೋಲು, ಮಿಷನ್. ಮತ್ತು ಪ್ರತಿಯೊಂದು ಮನೆ, ಪ್ರತಿಯೊಂದು ಇನ್ಸ್ಟಿಟ್ಯೂಷನಲ್ಲಿ SGC ಒನ್ ಆಫ್ ದ ಪ್ರಾಡಕ್ಟ್ ಆರ್ ಸರ್ವಿಸಸ್ ಅವ್ರ ಕಸ್ಟಮರ್ ಆಗಿರಬೇಕು. ಪ್ರತಿಯೊಂದು ಮನೇಲಿರಬೇಕು ಇಡೀ ಪ್ರಪಂಚದಲ್ಲಿ. 192 ದೇಶ ಲಿಸ್ಟ್ ಇಟ್ಟಿದ್ದೀನಿ, ಕ್ಯಾಪಿಟಲ್ ಸಿಟಿಯಿಂದ ಹಿಡಿದು ಪ್ರತಿಯೊಂದು ದೇಶ. ಹೋಗೋ ದಾರಿ ಇನ್ನೂ ದೊಡ್ಡದಿದೆ, ಎನ್ಕೌಂಟರ್ ಮಾಡೋ ಡೇಂಜರು ಇನ್ನೂ ದೊಡ್ಡದಿದೆ. ಸೊ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಕೈಲಿ ಆದರೆ ಸಹಕಾರ ಮಾಡಿ. ನಿಮ್ಮ ಕೈಲಿ ಆಗಲಿಲ್ವಾ, ತೊಂದರೆ ಇಲ್ಲ, ಚುಚ್ಚಬೇಡಿ, ನೋವಾಗತ್ತೆ.
ಒಂದ್ಸಲಿ ಕುಯ್ದಿರೋ ಮೈ ಮೇಲೆ ಒಂದು ಪಿನ್ ಹಾಕಿ, ಆಲ್ರೆಡಿ ಒಂದು ಕುಯ್ಕೊಂಡಿದೆ ಅಂತ ಇಟ್ಕೊಳ್ಳಿ ಕೈ ಮೇಲೆ, ಒಂದು ಬಾಲ್ ಪಿನ್ ತಗೊಂಬಂದು ಸುಮ್ಮನೆ ಅದ್ರ ಮೇಲೆ ಇಡಿ, ಎಷ್ಟು ನೋವಾಗತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇಯರಲ್ಲಿ ಇದಕ್ಕಿಂತ ದೊಡ್ಡದಾಗಿ, ಇದಕ್ಕಿಂತ 10ರಷ್ಟು ಆನ್ಯುವಲ್ ಜನರಲ್ ಬಾಡಿ ಆಫ್ ಕ್ರೆಡಿಟ್ ಕೋಆಪರೇಟಿವ್ ಸಂಸ್ಥೆ ಮತ್ತು ಆನ್ಯುವಲ್ ಜನರಲ್ ಬಾಡಿ ಆಫ್ ಶಕ್ತಿ ಗ್ರೂಪ್ ಫಸ್ಟ್ ಇಯರ್ ಆ್ಯಂಡ್ 25th ಇಯರ್ ಸಿಲ್ವರ್ ಜುಬ್ಲಿ 100% ಸ್ಟೇಡಿಯಂ ಆರ್ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲೇ ಮಾಡಬೇಕು ಅಂತಿದ್ದೀವಿ. ಈಗಲೂ ನೋಡಿ ಹೇಳ್ಕೊಳ್ತಾ ಇದ್ದೀನಿ, ನಾಳೆ ದಿನ ಯಾರು ಕೈ ತೋರಿಸಿ ಉಗಿತಾರೆ ಗೊತ್ತಿಲ್ಲ ನಿನಗೆ, ಬಟ್ ತೊಂದರೆ ಇಲ್ಲ, ಪ್ರಾಕ್ಟೀಸ್ ಆಗೋಯ್ತು ಈಗ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ಬೀಯಿಂಗ್ ಹಿಯರ್. ಅಲ್ಲೆಲ್ಲರೂ ವೆಯ್ಟಿಂಗು, ಬಿಡಪ್ಪ ಸ್ವಾಮಿ, ನಮ್ಮ ಆಫೀಸಲ್ಲಿರೋರ್ಗೆ ಆಲ್ರೆಡಿ ಗೊತ್ತು, ನಿನ್ನ ಹಿಂಸೆ ತಡೆಯೋಕ್ಕಾಗಲ್ಲ ನಮಗೆ. ಸೊ I thank first foremost the frontline staff who are responsible when you are facing the customer, and I thank each and every staff of Navashakti Chits who contributed to the development of Navashakti Sauvarda. ಯಾಕೆಂದರೆ ಬರೀ ಒಂದು ಸೌಹಾರ್ದ ಸುಮಾರು 10 ಇದೆ ಓಪನ್ ಆಗಿದೆ ಈ ರೀಸೆಂಟಾಗಿ ನನಗೆ ತಿಳಿದಂಗೆ, ಯಾವುದು ನಮ್ಮ ಲೆವೆಲಲ್ಲಿ ಇಲ್ಲ. ಯಾಕಂದರೆ ಆಲ್ರೆಡಿ ನಾವು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಚಿಟ್ ಫಂಡ್ ಪ್ರಾಡಕ್ಟಲ್ಲಿ ಇದ್ದಿದ್ದರಿಂದ, ಆಲ್ರೆಡಿ ಶಕ್ತಿ ಪ್ರಿಂಟೆಕ್ ಅಂತ ನಮಗೊಂದು ಬಿಸ್ನೆಸ್ ಇದ್ದಿದ್ದರಿಂದ, ದಟ್ ಶಕ್ತಿ ಪ್ರಿಂಟೆಕ್ ಕಾಂಟ್ರಿಬ್ಯೂಟೆಡ್ ಟು ದಿ ಡೆವಲಪ್ಮೆಂಟ್ ಆಫ್ ನವಶಕ್ತಿ ಚಿಟ್ಸ್. ನವಶಕ್ತಿ ಚಿಟ್ಸ್ ಕಾಂಟ್ರಿಬ್ಯೂಟೆಡ್ ಟು ದ ಡೆವಲಪ್ಮೆಂಟ್ ಆಫ್ ನವಶಕ್ತಿ ಸೌಹಾರ್ದ. Each organization is complementing the each other. ನಿಮ್ಗೆ ಗೊತ್ತಿಲ್ಲ, ನಮ್ಮ ತಂದೆ ಚಿಟ್ ಫಂಡ್ ಕಂಪನಿ ಪಕ್ಕದಲ್ಲೇ ಆವಾಗಿತ್ತು ಪ್ರಿಂಟಿಂಗ್ ಪ್ರೆಸ್ಸು. ಪ್ರತಿಯೊಂದು ಕಸ್ಟಮರ್ ಬರೋರಿಗೆ ಕರ್ಕೊಂಬಂದು, ಅವರೆಲ್ಲ ಇಲ್ಲಿ ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಇವಾಗ ಕಸ್ಟಮರೇ ಇಲ್ಲಿ ಇಲ್ಲ ಅಂದ್ರೂ ತೊಂದರೆ ಇಲ್ಲ ನನಗೆ, ಇಲ್ಲೇನು ನಾನು ಮಾತಾಡಿದ್ದೀನಿ, ಇಲ್ಲೇನು ಇಷ್ಟು ಜನ ಇದ್ದಾರೆ ಸಾಕು, ಇದನ್ನು ಈ ಮೆಸೇಜ್ನ ಈ 1000 ಶೇರ್ ಹೋಲ್ಡರ್ಸ್ಗೂ ಎಲ್ಲ ಕಸ್ಟಮರ್ಗೂ ತಲುಪ್ಸೋಕ್ಕೆ. ನಿಮಗೆ ಸರಿ ಕೈ ಮುಟ್ಟಿ ನಿಮಗೆ ಸರಿ ಅಂತ ಅನ್ಸಿದ್ರೆ ಬೇರೆಯವ್ರಿಗೆ ಹೇಳಿ, ಸರಿ ಇಲ್ಲ ಅಂತ ಅನ್ಸಿದ್ರೆ ನನಗೆ ಹೇಳಿ. ಸೊ ಚಿಟ್ ಫಂಡ್ ಕಂಪನಿಯಿಂದ ಕಸ್ಟಮರ್ ಬಂದವ್ರನ್ನ ಬಂದು ಒಂದು 5 ನಿಮಿಷ ಅವ್ರ ಕ್ಯಾಬಿನಲ್ಲಿ ಕೂರಿಸಿ ಮಾತಾಡಿ, ಮತ್ತೆ ಪಕ್ಕದಲ್ಲಿ ಬಂದು ಶಕ್ತಿ ಪ್ರಿಂಟೆಕಲ್ಲಿ ಪ್ರಿಂಟಿಂಗ್ ಮಿಷಿನ್ ಓಡ್ತಾ ಇರುತ್ತೆ, ಜಾಬ್ ಓಡ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರ್ತಾರೆ, ಒಂದು ರೌಂಡ್ ಎಲ್ಲ ತೋರಿಸ್ಬಿಟ್ಟು. ಯಾಕೆಂದರೆ ಚಿಟ್ ಫಂಡ್ ಕಂಪನಿಲಿ ಬರೀ ಟೇಬಲ್ ಚೇರ್ ಸ್ವಾಮಿ, ಟೇಬಲ್ ಚೇರ್ ಇಟ್ಕೊಂಡು ಯಾರೋ ಒಂದು ಹೊಸ ಕಸ್ಟಮರ್ ಬರಬೇಕಾದ್ರೆ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಿಂಗೆ 2013ನೇ ಇಸ್ವಿಲಿ ಆ ಬಿಲ್ಡಿಂಗ್ನ ಪರ್ಚೇಸ್ ಮಾಡಿದ್ವಿ, ಬಟ್ ಆದರೆ ಅದಕ್ಕಿಂತ ಮುಂಚೆ ಅದು ಬಾಡಿಗೆಗಿದ್ವಿ ಅಲ್ಲಿ 2006ರಿಂದ. ಸೊ ಬಾಡಿಗೆಯಲ್ಲಿ ಇರಬೇಕಾದ್ರೆ ಒಂದು ಬಾಡಿಗೆ ಬಿಲ್ಡಿಂಗಲ್ಲಿ ಆಫೀಸು, ಫೈನಾನ್ಷಿಯಲ್ಲು, ಚಿಟ್ ಫಂಡು ಮನೇಲಿ ನಡೆಸ್ತಾ ಇದ್ರು 40 ವರ್ಷದಿಂದ. ಸೊ ಅಳೋ ಕಸ್ಟಮರ್ನು ನೋಡಿದ್ದೀನಿ, ನಮ್ಮ ಮನೇಲಿ ಅಳೋದನ್ನು ನಾನು ನೋಡಿದ್ದೀನಿ. ಯಾಕಂದರೆ ಕಸ್ಟಮರ್ ಫೇಲ್ ಆದಾಗ ನಾವು ಫೇಲ್ ಆಗ್ತೀವಿ, ಯಾಕಂದರೆ ಅವ್ನು ದುಡ್ಡು ಕಟ್ಟಲ್ವಲ್ಲ. ಸೊ ಎರಡನ್ನೂ ನೋಡಿದ್ದಕ್ಕೆ ನೆಕ್ಸ್ಟು ರಿಜಿಸ್ಟರ್ಡ್ ಆಗಿ ರನ್ ಮಾಡಬೇಕು, ಸೊ ಮನೇಲಿ ಸ್ಟಾಪ್ ಮಾಡಬೇಕು. ಸೊ ಆವಾಗ ಬರೀ ಏಜೆಂಟ್ ಚೀಟಿ, ಸುಮಾರು ಜನ ಬರಲಿಲ್ಲ, ನಿಮ್ದು 5% ಕಮಿಷನ್ ಅಪ್ಪ ಚೀಟಿ, ಇದು ಏಜೆಂಟ್ ಚೀಟಿ ಇಲ್ಲ ಅಂತ. ನಮಗೇನು ತಲೆ ಕೆಡಿಸ್ಕೊಟ್ಟಿಲ್ಲ. ಅದೇ ಕಸ್ಟಮರ್ ಆಮೇಲೆ ಒಂದು 5 ವರ್ಷ ಆದಮೇಲೆ ಬಂದರು. ಅದು ಇವಾಗ ಡಿಮಾನಿಟೈಸೇಷನ್ ಆದಮೇಲೆ ಸುಮಾರು ಕಡೆ ಕ್ಯಾಶ್ ಚೀಟಿಲಿ ನಡೆಸೋದು, ಸಣ್ಣ ಪುಟ್ಟ ಅಮೌಂಟು 25,000, 50,000, 1 ಲಕ್ಷ, 2 ಲಕ್ಷ, ಓಕೆ. ದೊಡ್ಡ ಚೀಟಿ ನಡ್ಸೋಕ್ಕಾಗಲ್ಲ. ಇವತ್ತು ಬ್ಯಾಂಕಲ್ಲಿ TDS ಮಾಡ್ತಾವ್ರೆ, ಕ್ಯಾಶ್ ವಿಡ್ರಾ ಮಾಡಿದ್ರೆ. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಸೊ ಕರ್ಕೊಂಬಂದು ತೋರಿಸಿ ಶಕ್ತಿ ಪ್ರಿಂಟೆಕ್ನ, ಆ ಕಸ್ಟಮರ್ನ ಶಕ್ತಿ ಪ್ರಿಂಟೆಕ್ಗಲ್ಲ, ಅದು ಕಸ್ಟಮರು ನವಶಕ್ತಿಗೆ ಎನ್ರೋಲ್ ಆಗ್ತಾ ಇತ್ತು. ಈಗ ನವಶಕ್ತಿ ಕಸ್ಟಮರ್ ಬರ್ತಾ ಇದ್ರು, ಅದನ್ನ ತಗೊಂಬಂದು ಶ್ರೀಕಂಠೇಶ್ವರ ಸರ್ ಹತ್ರ ಬಿಡ್ತಾರೆ, ಕ್ರೆಡಿಟ್ ಕೋಆಪರೇಟಿವ್ ಕಸ್ಟಮರ್ ಎನ್ರೋಲ್ಮೆಂಟ್ ಆಗುತ್ತೆ. ಹೀಗೆ ಈಚ್ ಒನ್ ಆರ್ಗನೈಸೇಷನ್ ಕಾಂಪ್ಲಿಮೆಂಟೆಡ್ ಈಚ್ ಅದರ್ ಆರ್ಗನೈಸೇಷನ್ ಇನ್ ದಿ ಬಿಸ್ನೆಸ್. ಇದು ಬಿಸ್ನೆಸ್ ವೈಸ್.
ಸೊ ಕರೆಂಟ್ಲಿ ವಿ ಆರ್ ಎ 1 billion ರೆವೆನ್ಯೂ ಕಂಪನಿ, ಅಂದರೆ 100+ crores. ನಾವು ವಿ ವಾಂಟ್ ಟು ಎಕ್ಸ್ಪ್ಯಾಂಡ್ ಇಟ್ ಫಾರ್ ದ ನೆಕ್ಸ್ಟ್ ಲೆವೆಲ್. ಸೊ ಅದಕ್ಕೋಸ್ಕರ ಪಬ್ಲಿಕ್ ಲಿಮಿಟೆಡ್ ಕಂಪನಿನ ಏನು ನಿರ್ಮಾಣ ಮಾಡಿದ್ದೀವಿ, ಇದರಲ್ಲಿ 2 ವಿಷಯ. ಒಂದು, ಎಂಪ್ಲಾಯೀಸ್ಗೆ ESOP ಅಂತ ಕೊಡ್ತಾ ಇದ್ದೀವಿ, ಎಂಪ್ಲಾಯಿ ಸ್ಟಾಕ್ ಆಪ್ಷನ್, ಆಲ್ಸೋ ಬೀಯಿಂಗ್ ಎ ಶೇರ್ ಹೋಲ್ಡರ್ ಅಟ್ ಎ ಸಬ್ಸಿಡೈಸ್ಡ್ ರೇಟ್ ದೆನ್ ದ ಮಾರ್ಕೆಟ್. ಎರಡನೇದು, ಹೊರಗಡೆ ಫ್ರೆಂಡ್ಸು, ರಿಲೇಟಿವ್ಸು, ಕಸ್ಟಮರ್ಸು, ಸಪ್ಲೈಯರ್ಸು, ನಮಗೆ ಗುರುತು ಪರಿಚಯ ಇರೋಂಥ ಯಾವುದೇ ಒಂದು ವ್ಯಕ್ತಿಯಲ್ಲಿ ಮಿನಿಮಮ್ 1 ಲಕ್ಷ ಟು 1 ಕೋಟಿ ಪರ್ ಶೇರ್ ಹೋಲ್ಡರ್ ಈಸ್ ದ ಇನ್ವೆಸ್ಟ್ಮೆಂಟ್. ಸೊ ಇದ್ರದ್ದು ಪ್ರಾಡಕ್ಟ್ ಬ್ರೋಷರು, ಸಂಸ್ಥೆ ಬಗ್ಗೆ ಎಲ್ಲನೂ ಸ್ಲೈಡ್ನ ಜಸ್ಟ್ ಒಂದು 15 ಸೆಕೆಂಡ್ಸು ರನ್ ಮಾಡಮ್ಮ ಸುಮ್ಮನೆ. ಈಗಲೂ ನನ್ನ ಕಸಿನ್ ಬಂದಿದ್ರು, ಕೇಳಿದ್ರು ಇವಾಗಲಾದರೂ ಭಾನುವಾರದಲ್ಲಿ ಮನೆಯಲ್ಲಿ ಫ್ಯಾಮ್ಲಿ ಜೊತೆ ಇದ್ದೀರಾ ಇಲ್ವಾ ಅಂತ. ನಾನು ಹೇಳಿದೆ, ಈಗ ತಾನೇ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ, ಹಾಫ್ ಡೇ ವರ್ಕ್ ಮಾಡ್ತಾ ಇದ್ದೀನಿ, ಈಗ ಹಾಫ್ ಡೇ ಮನೆಗೆ ಹೋಗಿ ಫ್ಯಾಮ್ಲಿ ಜೊತೆಲಿ ಇದ್ದೀನಿ ಅಂತ. ನಾನು ನಿಮ್ಮನ್ನು ಅದನ್ನು ಕೇಳ್ತಾ ಇಲ್ಲ, ಆದರೆ 9 ಗಂಟೆಯಿಂದ 7 ಗಂಟೆ ಇದೆಯಲ್ಲ, ಅದರಲ್ಲಿ ಸಿನ್ಸಿಯಾರಿಟಿ ಕೇಳ್ತಾ ಇದ್ದೀನಿ, ಅದರಲ್ಲಿ ಡೆಡಿಕೇಶನ್ ಕೇಳ್ತಾ ಇದ್ದೀನಿ, ಅದರಲ್ಲಿ ಕಮಿಟ್ಮೆಂಟ್ ಕೇಳ್ತಾ ಇದ್ದೀನಿ. ಮತ್ತೆ ಈ ಡಯಾಸ್ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಬೋರ್ಡ್ ಆಫ್ ಡೈರೆಕ್ಟರ್ ಆ್ಯಂಡ್ ಅವರ್ ಚೀಫ್ ಗೆಸ್ಟ್ ನಾರಾಯಣ ಮೂರ್ತಿ ಅವರಿಗೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಧನ್ಯವಾದ. ಯಾಕಂದರೆ ಪಾಪ ಪ್ರತಿಯೊಂದು ಸಲನೂ ನಾನು ಫೇಲ್ ಆಗಬೇಕಾದ್ರೆ ಅವರೇ ಲೆಫ್ಟು, ರೈಟು, ಬ್ಯಾಕು, ಫ್ರಂಟು ನಿಡ್ಕೊಂಡು ನೋಡ್ಕೊಳ್ತಾ ಇರೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನನ್ನ ಜೊತೆಲಿ ಸಂಸಾರ ಮಾಡೋದು ಭಾಳ ಕಷ್ಟ. ಸೊ ಐ ಥ್ಯಾಂಕ್ ಮೈ ವೈಫ್ ಆ್ಯಂಡ್ I thank one and all. Jai Hind, Jai Karnataka.